ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಅಪವಾದ ಮಾಡುವಂತಹ ಯಾವುದೇ ಅವಕಾಶ ಮಾಡಿಕೊಟ್ಟಿಲ್ಲ. ಆದ್ದರಿಂದ ಬಿಜೆಪಿಯವರಿಗೆ ಸದನ ಹಾಳು ಮಾಡುವ ಕೆಲಸ ಬಿಟ್ಟರೆ ಬೇರೇನೂ ಇಲ್ಲ ಎಂದು ಮಾಜಿ ಸಚಿವ ಹಾಗೂ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ತಿಳಿಸಿದ್ದಾರೆ. ಶಿರಸಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಡಿಕೆಶಿ ಅವರು ಕೂಡ ಸ್ಥಾನ ಕೇಳುವುದರಲ್ಲಿ ತಪ್ಪಿಲ್ಲ. ಮುಂದೆ ಅವರಿಗೂ ಕೂಡ ಅವಕಾಶಗಳಿವೆ ಎಂದು ಅವರು ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ. ನಿನ್ನೇನು ಕೃಷಿಯಲ್ಲಿ ಜಾಯ್ನ್ ಆದಾಗ ಬಿಜೆಪಿ ಕೈ ತಗೊಂಡು ಹಾರಿಸಿದರು. ಅದನ್ನ ಹಾರಿಸ್ತಾರೆ. ಚುನಾವಣೆ ಹಾರಿಸ್ತಾರೆ. ಅವರು ಗೆಲ್ತೇವೆ ಅಂತ ಹೇಳಿಲ್ಲ, ಹಾರಿಸ್ತೇವೆ. ನಿಮ್ಮ ಕಾಂಪಿಟೇಷನ್ ಅಂತಾರೆ ಸರ್. ದೇಶಪಾಂಡೆ ಅವ್ರಿಗೆ ನಾವು ಕಾಂಪಿಟೇಷನ್ ಕೊಡ್ತೇವೆ ಹೇಳ್ತಾರೆ ಸರ್. ಅವರು ವಿಶ್ವೇಶ್ವರ ಎಲ್ಲ ಮುಖಂಡರ ಜೊತೆ ಕಾಂಪಿಟೇಷನ್ ಮಾಡಬೇಕು. ನನಗೆ ಎಷ್ಟು ಶಕ್ತಿ ಅದೇ ಅಂತ ತಗೊಂಡು ವಿಚಾರ ಮಾಡಲಿ. ಶಕ್ತಿಶಾಲಿ ಅದೇ ಅಂತ ಒಪ್ಕೊಂಡ್ರು ಅವರು. ನೋಡಿ, ನಾನೀಗ ರಾಜಕೀಯ ಬಂದು ಎಷ್ಟು ವರ್ಷ ಆಯಿತು? 1950 ಆಯ್ತು. ಅತ್ಯುತ್ತಮ ಕಬಡ್ಡಿ ಆಟಗಾರ ಸುದರ್ಶನ್ ಅಗೇರ್ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಭೂಲೋಕದ ಯಾತ್ರೆ ಮುಗಿಸಿದ್ದಾರೆ. ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿದ್ದರಿಂದ ಅವರು ಭಾನುವಾರ ಸಾವನ್ನಪ್ಪಿದ್ದಾರೆ. ಹೌದು, ಅಂಗೋಲಾ ತಾಲೂಕಿನ ಬಾಸಗೋಡ ಕೊಗ್ರೆಯ 23 ವರ್ಷದ ಸುದರ್ಶನ್ ವಿನಾಯಕ್ ಅಗೇರ್ ಅವರಿಗೆ ಬಾಲ್ಯದಿಂದಲೂ ಕಬಡ್ಡಿಯ ಮೇಲೆ ವಿಪರೀತ ಮೋಹ. ಸುತ್ತಲಿನ ಊರಿನಲ್ಲಿ ಎಲ್ಲಿಯೇ ಕಬಡ್ಡಿ ಆಟ ಸಂಘಟಿಸಿದರೂ ಅಲ್ಲಿ ಸುದರ್ಶನರ ಹಾಜರಿ ಕಡ್ಡಾಯ. ಶನಿವಾರ ಅಗೇರ್ ಸಮಾಜದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿಯೂ ಸಹ ಸುದರ್ಶನ್ ಅಗೇರ್ ಉತ್ಸಾಹದಿಂದ ಭಾಗವಹಿಸಿದ್ದರು. ತಮ್ಮ ಗೆಳೆಯರೊಂದಿಗೆ ಕೊಗ್ರೆ ತಂಡವನ್ನು ಪ್ರತಿನಿಧಿಸಿ ಅತ್ಯುತ್ತಮ ಆಟ ಸಹ ಆಡಿದರು. ಮೊದಲ 3 ಸುತ್ತಿನಲ್ಲಿಯೂ ವಿಜಯ ಸಾಧಿಸಿದ ಸುದರ್ಶನ್ ಅವರ ತಂಡ ಅಂತಿಮ ಹಣಾಹಣಿಯ ಸಿದ್ಧತೆ ನಡೆಸಿತು. ವಿರಾಮದ ಅವಧಿಯಲ್ಲಿ ಆಟದ ಬಗ್ಗೆ ಚರ್ಚಿಸುತ್ತಿರುವಾಗಲೇ ಸುದರ್ಶನ್ ಅವರಿಗೆ ಉಸಿರಾಟದ ತೊಂದರೆಯಾಗಿದೆ. ಕೂಡಲೇ ಸುದರ್ಶನ್ ಅವರನ್ನು ಸ್ನೇಹಿತರು ಆಸ್ಪತ್ರೆಗೆ ದಾಖಲಿಸಿದರಾದರೂ ಅಷ್ಟರೊಳಗೆ ಅವರು ಸಾವನ್ನಪ್ಪಿದ್ದರು. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಮ್ಮೆಲ್ಲರ ನೆಚ್ಚಿನ ನೇತಾರ, ದಣಿವರಿಯದ ಜನನಾಯಕ, ಸದಾ ಬಡವರು ಹಾಗೂ ಕೃಷಿಕರಿಗಾಗಿ ಮಿಡಿಯುವ ಹೃದಯವಂತ, ರಾಜ್ಯದ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುವ ದಕ್ಷ ಆಡಳಿತಗಾರ, ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಉಪೇಂದ್ರ ಪೈ, ಜೆಡಿಎಸ್ ಜಿಲ್ಲಾ ನಾಯಕರು, ಶಿರಸಿ. ಧಾರವಾಡದಲ್ಲಿ ನಡೆದ 71ನೇ ಅಂತರ್ ಮಹಾವಿದ್ಯಾಲಯಗಳ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಶಿರಸಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಭುವನ್ ಮರಿಗೌಡ ಸಂತೋಳಿ ಇವರು ಪೋಲ್ ವಾಲ್ಟ್ನಲ್ಲಿ 2ನೇ ಬಾರಿಗೂ ಪ್ರಥಮ ಸ್ಥಾನ ಗಳಿಸಿ ಕಾಲೇಜಿನ ಕೀರ್ತಿ ಹೆಚ್ಚುವಂತೆ ಮಾಡಿದ್ದಾರೆ. ವಿದ್ಯಾರ್ಥಿಯ ಈ ಸಾಧನೆಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಗೌಡ ಸಂತೋಳಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಶಿರಸಿಯ ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಹಾಗೂ ವೀರಶೈವ ಸಮಾಜ ಬಾಂಧವರು ಹಮ್ಮಿಕೊಂಡಿದ್ದ ಶ್ರೀ ವೀರಭದ್ರೇಶ್ವರ ಗುಗ್ಗುಳೋತ್ಸವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಹಾಲು ಉಕ್ಕಿಸುವುದರೊಂದಿಗೆ ಸಂಪನ್ನಗೊಂಡಿತು. ಇನ್ನು ಗೌರವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಬಣ್ಣದ ಮಠದಲ್ಲಿ ಚಾಲನೆ ಪಡೆದುಕೊಂಡಿದ್ದ ಗುಗ್ಗುಳೋತ್ಸವ ಮೆರವಣಿಗೆಯು ಪುರವಂತರ ಒಡಪಿನೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನಡು ಮಧ್ಯಾಹ್ನ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿದ ಬಳಿಕ ಅಲ್ಲಿ ಹೋಮದಲ್ಲಿ ಹಾಲು ಉಕ್ಕಿಸಿ ಹೋಮದ ಬೆಂಕಿಯಿಂದ ವೀರಭದ್ರೇಶ್ವರ ದೇವರಿಗೆ ದೀಪ ಹಚ್ಚಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ನಂತರ ಸಾರ್ವಜನಿಕವಾಗಿ ಅನ್ನಪ್ರಸಾದ ವಿತರಿಸಲಾಯಿತು.
ಗೋಪಾಲಕೃಷ್ಣ ದೇವಸ್ಥಾನ ಶಿರಸಿ ಪುನರ್ ಪ್ರತಿಷ್ಠಾ ಮಹೋತ್ಸವ. ಶ್ರೀ ಗೋಪಾಲಕೃಷ್ಣ ದೇವ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವ ಶಿರಸಿ ಪ್ರತಿಷ್ಠಾ ಮಹೋತ್ಸವವು ಡಿಸೆಂಬರ್ 12ರಿಂದ ಡಿಸೆಂಬರ್ 18ರವರೆಗೆ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದ್ ವಡೇರ್ ಗುರುಗಳ ದಿವ್ಯ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು, ಎಲ್ಲಾ ಭಕ್ತಾದಿಗಳು ಈ ಪುಣ್ಯ ಕಾರ್ಯದಲ್ಲಿ ಕುಟುಂಬ ಸಹಿತರಾಗಿ ಭಾಗವಹಿಸಿ ಶ್ರೀದೇವರ ಹಾಗೂ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಪುನರ್ ಪ್ರತಿಷ್ಠಾ ಮಹೋತ್ಸವದ ವೇಳೆ ದೇವಾಲಯದಲ್ಲಿ ಜರುಗಲಿರುವ ವಿವಿಧ ಕಾರ್ಯಕ್ರಮಗಳು: ಶನಿವಾರ ಡಿಸೆಂಬರ್ 14ರಂದು ಮಾರ್ಗಶಿರ ಶುಕ್ಲ ಚತುರ್ದಶಿ ಬೆಳಿಗ್ಗೆ 8:30ಕ್ಕೆ ಪುಣ್ಯಾಹ ವಾಚನ ಮಂಟಪಸ್ಥ ಅವಾಹಿತ ದೇವತಾ ಪೂಜನೆ, ಅಗ್ನಿ ಧ್ಯಾನಾದಿ, ರಕ್ಷಾತ್ರಯ ಮಂತ್ರ ಹವನ ಅಧಿವಾಸ. ಬೆಳಿಗ್ಗೆ 11ರಿಂದ ಮಹಾದಾನಿಗಳಿಂದ ವಸ್ತು ಕೃಪಾರ್ಪಣೆ. ಬೆಳಿಗ್ಗೆ 12:45 ಲಘು ಪೂರ್ಣಾಹುತಿ. ಮಧ್ಯಾಹ್ನ 1ರಿಂದ ಮಹಾ ನೈವೇದ್ಯ, ಮಹಾ ಮಂಗಳಾರತಿ, ಯತಿ ಬ್ರಾಹ್ಮಣ ಸಮಾರಾಧನೆ, ಅನ್ನ ಸಮರ್ಪಣೆ. ಸಂಜೆ 6ರಿಂದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನವನಿರ್ಮಾಣಕ್ಕೆ ದೇಣಿಗೆ ಕೊಟ್ಟ ಮಹಾದಾನಿಗಳಿಗೆ ಶ್ರೀಗಳ ಸಾನ್ನಿಧ್ಯದಲ್ಲಿ ದೇವಸ್ಥಾನದ ವತಿಯಿಂದ ಗೌರವ ಸನ್ಮಾನ, ಶ್ರೀಗಳಿಂದ ಆಶೀರ್ವಾದ. ಸಂಜೆ 7 ಗಂಟೆಗೆ ಭಜನಾ ಸಂಧ್ಯಾ, ಪದ್ಮಶ್ರೀ ಪಂಡಿತ್ ಶ್ರೀ ಎಂ ವೆಂಕಟೇಶ್ ಕುಮಾರ್ ವೈದಿಕರಿಂದ ಶಾಂತಿ ಪಾಠ, ರಾತ್ರಿ ಪೂಜೆ, ಮಹಾಮಂಗಳಾರತಿ. ಅಂತೆಯೇ ಭಾನುವಾರ ಡಿಸೆಂಬರ್ 15 ಮಾರ್ಗಶೀರ್ಷ ಶುಕ್ಲ ಪೂರ್ಣಿಮಾ ಬೆಳಗ್ಗೆ 7ರಿಂದ ಯಾಗಶಾಲೆಯಲ್ಲಿ ಗಣಪತಿ ಪೂಜನ, ಪುಣ್ಯಾಹ ವಾಚನ, ಸ್ಥಳ ಶುದ್ಧಿ, ಮಂಟಪಸ್ಥ ಅವಾಹಿತ ದೇವತಾ ಪೂಜನ, ಸ್ಥಾಪನಾ ಕಲಶ ಪೂಜನ. ಬೆಳಗ್ಗೆ 9:55ರಿಂದ ಮಕರ ಲಗ್ನದ ವೃಷಭ ನವಾಂಶದ ಸುಮುಹೂರ್ತದಲ್ಲಿ ಪರಮ ಪೂಜ್ಯ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ಶ್ರೀಪಾದಂಗಳವರ ದಿವ್ಯ ಕರ ಕಮಲಗಳಿಂದ ಶ್ರೀ ಗೋಪಾಲಕೃಷ್ಣ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಪುನರ್ ಪ್ರತಿಷ್ಠಾಪನೆ, ನೂತನ ಶಿಖರ ಕಲಶ ಪ್ರತಿಷ್ಠೆ, ತುಳಸಿ ವೃಂದಾವನ ಸ್ಥಾಪನೆ, ಶ್ರೀ ರುದ್ರದೇವರ ಪ್ರತಿಷ್ಠೆ, ನಾಗದೇವರ ಪ್ರತಿಷ್ಠೆ, ಕ್ಷೇತ್ರಪಾಲ ಭೂತರಾಜ ಪ್ರತಿಷ್ಠೆ, ನೂತನ ಪ್ರತಿಷ್ಠಾ ಫಲಕ ಅನಾವರಣ, ತತ್ವ ಹವನ ಸ್ಥಾಪನ, ಶ್ರೀ ಕೃಷ್ಣ ಮೂಲ ಮಂತ್ರ, ಶ್ರೀ ವೆಂಕಟೇಶ ಮೂಲ ಮಂತ್ರ, ಅಷ್ಟೌ ಮಹಾಮಂತ್ರ ಹವನ, ಸಾನ್ನಿಧ್ಯ ಹವನ, ಮಹಾಪೂಜನ, ಮಂಗಲ ದ್ರವ್ಯ ನಿರೀಕ್ಷಣೆ, ಪಟ್ಟ ಕಾಣಿಕೆ. ಮಧ್ಯಾಹ್ನ 12:30ಕ್ಕೆ ಲಘು ಪೂರ್ಣಾಹುತಿ. ಮಧ್ಯಾಹ್ನ 1:30ರಿಂದ ಮಹಾ ನೈವೇದ್ಯ, ಮಹಾ ಮಂಗಳಾರತಿ, ಮಹಾಬಲಿ ಪ್ರಧಾನ, ಯತಿ ಬ್ರಾಹ್ಮಣ ಸಮಾರಾಧನೆ. ಅಂತೆಯೇ ಸಂಜೆ 5:30ರಿಂದ ಶ್ರೀದೇವರ ಪಲ್ಲಕ್ಕಿ ನಗರೋತ್ಸವ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಲಿದೆ. ಅಂತೆಯೇ ಸೋಮವಾರ ಡಿಸೆಂಬರ್ 16ರಂದು ಮಾರ್ಗಶಿರ ಕೃಷ್ಣ ಪ್ರತಿಪದ ಬೆಳಿಗ್ಗೆ 8:30ರಂದು ಗಣಪತಿ ಪೂಜನ, ಪುಣ್ಯಾಹ ವಾಚನ, ಅವಾಹಿತ ದೇವತಾ ಪೂಜನ. ಬೆಳಿಗ್ಗೆ 10:30ಕ್ಕೆ ಶತಕಲಚಾರ್ಚನೆ, ವಿಹಿತ ಹವನ, ವಿಷ್ಣು ಗಾಯತ್ರಿ ಹವನ, ಅವಭೈತೋತ್ಸವ. ಮಧ್ಯಾಹ್ನ 12:30ರಂದು ಮಹಾಪೂರ್ಣಾಹುತಿ. ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ಧ್ವಜಾವರೋಹಣ, ತೀರ್ಥ ಪ್ರಸಾದ ವಿತರಣೆ, ಅಂಕುರ ಪ್ರಸಾದ ವಿತರಣೆ, ಯತಿ ಬ್ರಾಹ್ಮಣ ಸಮಾರಾಧನೆ. ಮಧ್ಯಾಹ್ನ 3:30ಕ್ಕೆ ವೈದಿಕ ಸಂಭಾವನೆ ಮತ್ತು ಆಶೀರ್ವಚನ. ಸಂಜೆ 6ರಂದು ನಡೆಯಲಿರುವ ಗುರುವಂದನಾ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡುವವರು ದಿನೇಶ್ ಕಾಮತ್, ಪ್ರಧಾನ ಕಾರ್ಯದರ್ಶಿ ಸಂಸ್ಕೃತ ಭಾರತಿ, ಹಾಗೂ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ನಡೆಯಲಿದೆ. ಅಂತೆಯೇ ಮಂಗಳವಾರ ಡಿಸೆಂಬರ್ 17 ಮಾರ್ಗಶಿರ ಕೃಷ್ಣ ದ್ವಿತೀಯ ಬೆಳಿಗ್ಗೆ 10ರಂದು ರುಕ್ಮಿಣಿ ಸ್ವಯಂವರ ಉತ್ಸವಾಂಗ, ವಧು ಪಕ್ಷದವರಿಂದ ಸಂಕಲ್ಪ, ಪುಣ್ಯಾಹ ವಾಚನ, ಮಾಪಯಂತ್ರ ಪೂಜನ, ಗೋಪೂಜನೆ, ಗೋಗ್ರಾಸ ಸಮರ್ಪಣ. ಮಧ್ಯಾಹ್ನ 12:30ಕ್ಕೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ, ಯತಿ ಬ್ರಾಹ್ಮಣ ಸಮಾರಾಧನೆ. ಮಧ್ಯಾಹ್ನ 4 ಗಂಟೆಗೆ ರುಕ್ಮಿಣಿ ಸ್ವಯಂವರ ಪ್ರಾರಂಭ. ಸಂಜೆ 6:30ರಿಂದ ಸಂಗೀತ ಸೇವಾ, ರಾಷ್ಟ್ರ ಪ್ರಶಸ್ತಿ ವಿಜೇತ ಗಾಯಕ ಶ್ರೀ ಮಹೇಶ್ ಕಾಳೆ ಇವರಿಂದ ನಡೆಯಲಿದೆ. ಅಂತೆಯೇ ಬುಧವಾರ ಡಿಸೆಂಬರ್ 18 ಮಾರ್ಗಶಿರ ಕೃಷ್ಣ ತೃತೀಯ ಬೆಳಿಗ್ಗೆ 10ರಂದು ಸಾಮೂಹಿಕ ಸತ್ಯನಾರಾಯಣ ವ್ರತ, ಗೋಪೂಜನ, ಗೋಗ್ರಾಸ ಸಮರ್ಪಣ. ಮಧ್ಯಾಹ್ನ 12:30ರಿಂದ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ, ಯತಿ ಬ್ರಾಹ್ಮಣ ಸಮಾರಾಧನೆ. ಮಧ್ಯಾಹ್ನ ವಂದನಾರ್ಪಣಾ ಪೂರ್ವಕ ಶ್ರೀ ಗುರು ಪಾದ್ಯ ಪೂಜೆ, ಆಶೀರ್ವಚನ ಹಾಗೂ ಶ್ರೀಗಳವರಿಗೆ ಮುಂದಿನ ಮುಖಾಂಗೆ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಲಿದೆ. ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಬಯಸುವವರು ಮೊಕ್ತೇಸರರು, ಸರ್ವ ಪದಾಧಿಕಾರಿಗಳು, ಆಡಳಿತ ಕಮಿಟಿ ಹಾಗೂ ನವೀಕರಣ ಕಮಿಟಿ, ಪುನರ್ ಪ್ರತಿಷ್ಠಾ महोत्सव कमिटी श्री गोपाल कृष्ण देवस्थान शिरसी ಹಾಗೂ जीएसबी समाज शिरसी। नमस्कार। आज आमगेल देवस्थानाचे पुनर्प्रतिष्ठा कार्यक्रमाक काशीच्यान श्री गणेश्वर शास्त्री द्रविड आणि पदारिल्लो सची तांणी आमगेल देशाचे प्रख्यात ज्योतिषी आणि आमगेल अयोध्येचे राम मंदिराचे शुभ मुहूर्त तांणी काणगेन दिल्ले आणि आमगेल प्रधानमंत्री श्री नरेंद्र मोदी हे वर्षी इलेक्शन जालें तेन्ना नॉमिनेशन फाईल करपाक तांगेल बाजून बसून घेवन नॉमिनेशन फाईल केल्लो तांगेल आमी हार्दिक स्वागत करतात। सगळ्यांक नमस्कार। आमगेले गोपालकृष्ण देवस्थानाचे पुनर्प्रतिष्ठापना कार्यक्रमाचे आयचे दुसरे दिवस।
तुम सगळ्यांकी रणसूचाक आज सांजे 9 घंट्याच्यानं पंडित प्रवीण गोडखिंडी आणि पंडित किरण गोडखिंडी येथे आसात. ताचकिंत पहिले सांजेर 8 घंट्याच्यानं सर्व लोकांक भोजना व्यवस्था केल्लो उरतले. मोठ लोकांनी येवन जेवण करना जाल तितले बेगी येवन स्टेजा येद्राक बसका आणि आईचे कार्यक्रमाचे आनंद घेवका म्हणून सांगतेर अनेक पण सगळ्या लोकांक स्वागत करतात. ಕಲಾವಿದನ ನಿರಂತರ ಸಾಧನೆಗೆ ಗೌರವ ಸಿಕ್ಕೇ ಸಿಗುತ್ತದೆ. ಕಲಾವಿದ ಕಲಾ ಯಾತ್ರೆಯ ನಿರಂತರತೆ ಮಾತ್ರ ಬಿಡಬಾರದು ಎಂದು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಶಿವರಾಮ್ ಶೆಟ್ಟಿ ತಲ್ಲೂರು ತಿಳಿಸಿದರು. ಭಾನುವಾರ ಶಿರಸಿ ನಗರದ ರಂಗಧಾಮದಲ್ಲಿ ಶಿವಮೊಗ್ಗದ ನಾಟ್ಯಶ್ರೀ ಕಲಾ ತಂಡದ ನಾಟ್ಯಶ್ರೀ ರಜತ ನೂಪುರ್ 25ನೇ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಗೌರವಿಸಿ ಅವರು ಮಾತನಾಡಿದರು. ಕಲೆಯು ಬದುಕು ಕಟ್ಟಿಕೊಡುತ್ತದೆ, ಕಲೆ ನಮ್ಮನ್ನು ಗುರುತಿಸುತ್ತದೆ ಎಂದ ಅವರು ಯಕ್ಷಕಲಾ ರಂಗದಿಂದ 93 ಶಾಲೆಗಳಲ್ಲಿ ಯಕ್ಷಗಾನ ಕಲಿಸಲಾಗುತ್ತದೆ ಎಂದು ಹೇಳಿದರು. ಇನ್ನು ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಯಕ್ಷಗಾನ ಕಲೆ ನಮ್ಮನ್ನು ಉಳಿಸಿ ಬೆಳೆಸುತ್ತದೆ. ಕಲೆಯ ಮೂಲಕ ಬದುಕಿನ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತದೆ. ಕಲೆಯ ಬದುಕಿನಲ್ಲಿ ಸಾಗಲು ಸಮಾಜ ಕೂಡ ಬೆಂಬಲಿಸಬೇಕು. ಯಕ್ಷಗಾನ ಕಲೆಗೆ ಅದರದ್ದೇ ಆದ ಇತಿಹಾಸ ಇದೆ ಎಂದರು. ವೇದಿಕೆಯಲ್ಲಿ ಪ್ರಮುಖರಾದ ನಾರಾಯಣ್ ಯಾಜಿ, ಎಸ್ಕೆ ಭಾಗವತ್, ರವಿ ಹೆಗಡೆ ಹೂವಿನ ಮನೆ, ನವ್ಯ ಡಿ ಭಟ್, ಸುಜಾತಾ ಭಟ್, ಅಶೋಕ್ ಭಟ್ ಸಿದ್ದಾಪುರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂತೆಯೇ ಸಂಘಟಕ ಕಲಾವಿದ ವಿದ್ವಾನ್ ದತ್ತಮೂರ್ತಿ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ, ಗಣಪತಿ ಗುಂಜುಗೌಡ ಕಾರ್ಯಕ್ರಮ ನಿರ್ವಹಿಸಿದರು. ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕರಾದ ಬಂಗಾರೇಶ್ವರ್ ಹೆಗಡೆ ತುಂಬೆಮನೆ, ಕೇಶವ್ ಹೆಗಡೆ ಕೊಳಗಿ, ನಾಗರಾಜ್ ಜೋಶಿ, ಕಾಶ್ಯಪ ಪರ್ಣಕುಟಿ, ನಿರ್ಮಲಾ ಗೊಳಿಕೊಪ್ಪ, ಎಚ್ಪಿ ನಾಟ್, ಎಂಆರ್ ಯಾಜಿ ಸಾಲೆಬೈಲ್, ವೆಂಕಟೇಶ್ ಗೌಡ ಹೇರೂರು, ಎಂಸಿ ಹೆಬ್ಬಾರ್, ಶಾರದಾ ಯಾಜಿ ಸೇರಿದಂತೆ ಇತರರನ್ನು ಗೌರವಿಸಲಾಯಿತು. ಶಿರಸಿ ನಗರದ ತೇಲಂಗ ಪ್ರೌಢಶಾಲೆಯಲ್ಲಿ 1989ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಶನಿವಾರ ಅರ್ಥಪೂರ್ಣವಾಗಿ ನಡೆಯಿತು. ಆ ಅವಧಿಯಲ್ಲಿ ಶಿಕ್ಷಕರಾಗಿದ್ದ ಎಸ್ವಿ ದೇವ, ಎಸ್ಎಸ್ ಭಟ್, ಎಂವಿ ಹೆಗಡೆ, ಎನ್ವಿ ಹೆಗಡೆ, ಬಡ್ತಿ ಮೇಡಂ ಹಾಗೂ ಬೋಧಕೇತರ ಸಿಬ್ಬಂದಿಗಳಾದ ಹೆಬ್ಳೆ, ರೇವಣ್ಕರ್, ಅಂಕೋಲೇಕರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಅನೇಕ ಹಳೆಯ ವಿದ್ಯಾರ್ಥಿಗಳು ದೂರದ ಊರಿನಿಂದ ಬಂದು ತಮ್ಮ ಗುರುಗಳನ್ನು ವಂದಿಸಿ ಸಂಭ್ರಮಿಸಿದರು. ಅಲ್ಲದೆ ಅನೇಕ ವಿದ್ಯಾರ್ಥಿಗಳು ತಮಗೆ ಶಿಕ್ಷಕರ ಮಾರ್ಗದರ್ಶನದಿಂದ ಆದ ಅನುಕೂಲಗಳನ್ನು ವಿವರಿಸಿದರು. ಇನ್ನು ಶಿಕ್ಷಕರು ಈ ವೇಳೆ ಮಾತನಾಡಿ ಹಳೆಯ ಹಾಗೂ ಈಗಿನ ಶಿಕ್ಷಣ ಪದ್ಧತಿಯಲ್ಲಿರುವ ವ್ಯತ್ಯಾಸವನ್ನು ತಿಳಿಸಿ ಶುಭ ಹಾರೈಸಿದರು. ಇನ್ನು ಮುಖ್ಯ ಶಿಕ್ಷಕಿ ಅಮೃತ ಬಿಳಿಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಅಂತೆಯೇ ಜಗದೀಶ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳ್ಕಂಡ, ಗೌರವ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಶೆಟ್ಟಿ ಹಾಗೂ ಉಪಸಮಿತಿ ಅಧ್ಯಕ್ಷರುಗಳ ಹಾಗೂ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಗಣೇಶ್ ದಾವಣಗೆರೆ, ಪ್ರಶಾಂತ್ ಶೇಟ್, ಎಂಡಿ ರವಿರಾಜ್, ಶ್ರೀರಾಮ್ ಶಾನ್ಬಾಗ್, ಗೋಪಾಲ್ ಪಟ್ಗಾರ್, ರಾಜೀವ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಶಿವಾನಂದ್ ನಾಯ್ಕ್, ಜಗದೀಶ್ ಗುಡಿಗಾರ್, ಕೆವಿ ಚೈತ್ರ, ಭವಾನಿ ದೇವಾಡಿಗ, ಮಾಂತೇಶ್ ರಿತ್ತಿ, ಮಾಂತೇಶ್ ಹಾದಿಮನೆ, ಡಾಕ್ಟರ್ ವಿನಾಯಕ್ ಹೆಗಡೆ, ಮಹೇಶ್ ಚಂದಾವರ್, ಅವಿನಾಶ್, ಎನ್ಜಿ ವಿನಯ್, ವೆಂಕಟರಮಣ್ ಜೋಶಿ, ಉಪೇಂದ್ರ ಮೇಸ್ತಾ, ಬಾಲಕೃಷ್ಣ ಶೆಟ್ಟಿ, ಮಂಜುನಾಥ್ ಹೆಗಡೆ, ಶ್ರೀಪತಿ ಹೆಗಡೆ, ರಮೇಶ್ ಚಂದಾವರ್, ದತ್ತುಗುರು ಹೆಗಡೆ, ಬಾಲಚಂದ್ರ ಪಾಟೀಲ್, ಚಂದ್ರಕಾಂತ್ ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಮನೆ ಕಳ್ಳತನ ಮಾಡಿ 50,000 ರೂಪಾಯಿ ನಗದು ಕದ್ದಿದ್ದ ಆರೋಪಿ ಅಂಕೋಲಾ ತಾಲೂಕಿನ ಬಾಳೆಗದ್ದೆಯ 28 ವರ್ಷದ ಭಾಸ್ಕರ್ ನಾರಾಯಣ್ ಸಿದ್ದಿಯನ್ನು ಬಂಧಿಸಿ ಕದ್ದ ಹಣ ವಶಕ್ಕೆ ಪಡೆಯುವಲ್ಲಿ ಯಲ್ಲಾಪುರ ಪೊಲೀಸರು ಸಫಲರಾಗಿದ್ದಾರೆ. ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಇವರ ಸಮರ್ಥವಾದ ಮಾರ್ಗದರ್ಶನ, ಡಿವೈಎಸ್ಪಿ ಗಣೇಶ್ ಕೆಎಲ್ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ರಮೇಶ್ ಹಾನಾಪುರ್, ಪಿಎಸ್ಐ ಶೇಡ್ಜಿ ಚೌಹಾಣ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.